ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ ಮುಗಿದಿದ್ರೂ ಆ ಮನೆಯೊಳಗೆ ಶುರುವಾದ ಸ್ನೇಹ, ಭಿನ್ನಾಭಿಪ್ರಾಯ ಮತ್ತು ವಿವಾದಗಳ ಬಗ್ಗೆ ಚರ್ಚೆಗಳು ಮಾತ್ರ ಇನ್ನೂ ನಿಲ್ಲೇ ಇಲ್ಲ. ಸ್ಪರ್ಧಿಗಳು ಮನೆಯ ಹೊರಗೆ ಬಂದ ನಂತರ ಯಾರು ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬ ವಿಚಾರ ಈಗಲೂ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸುತ್ತಿದೆ. ಇದೀಗ ಈ ಬಗ್ಗೆ ಜಾಹ್ನವಿ ಅವರು ಮಾತನಾಡಿದ್ದು ಒಂದು ಆಸಕ್ತಿಕರ ಹೇಳಿಕೆಯನ್ನು ನೀಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ನಾವು ಅಶ್ವಿನಿ ಮತ್ತು ರಶ್ಮಿಕಾ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದೆವು. ಎಲ್ಲರೂ ಸೇರಿ ಖುಷಿಯಾಗಿ ಸಮಯ ಕಳೆದಿದ್ದೆವು. ಆದರೆ ಮನೆಯ ಹೊರಗಡೆ ಬಂದ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅವರ ಮಾತಿನ ಪ್ರಕಾರ ರಕ್ಷಿತಾ ಶೆಟ್ಟಿ ಸೇರಿದಂತೆ ಕೆಲ ಸ್ಪರ್ಧಿಗಳೊಂದಿಗೆ ಈಗ ಯಾವುದೇ ಸಂಪರ್ಕ ಇಲ್ಲ. ಕರೆ ಮಾಡಿದರೂ ರಿಸೀವ್ ಆಗುವುದಿಲ್ಲ. ಬಿಗ್ ಬಾಸ್ ಮನೆಯೊಳಗೆ ತುಂಬ ಆತ್ಮೀಯವಾಗಿ ಇದ್ದವರು ಹೊರಗೆ ಬಂದ ಮೇಲೆ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಹಾಗಾಗಿ ಮೊದಲಿನಂತಹ ಸ್ನೇಹ ಈಗ ಉಳಿದಿಲ್ಲ ಎಂದು ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ಒಂದೇ ಕುಟುಂಬದವರಂತೆ ಕಾಣಿಸುತ್ತಾರೆ. ಆದರೆ ಹೊರಗೆ ಬಂದ ಬಳಿಕ ಪ್ರತಿಯೊಬ್ಬರೂ ತಮ್ಮ ಜೀವನ ಮತ್ತು ವೃತ್ತಿಯಲ್ಲಿ ತೊಡೆದುಕೊಳ್ಳುತ್ತಾರೆ. ಅದರಿಂದ ಕೆಲವರ ನಡುವೆ ಸಂಪರ್ಕ ಕಡಿಮೆಯಾಗುವುದು ಸಹಜ. ಆದರೂ ಅಭಿಮಾನಿಗಳು ಮಾತ್ರ ಎಲ್ಲ ಸ್ಪರ್ಧಿಗಳು ಹಿಂದಿನಂತೆಯೇ ಸ್ನೇಹ ಇರಲಿ ಎಂದು ಬಯಸುತ್ತಾರೆ. ಜಾಹ್ನವಿ ಅವರ ಹೇಳಿಕೆ ಪ್ರಕಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ಕೆಲವರು ಬಿಗ್ ಬಾಸ್ ಮನೆಯಲ್ಲೇ ಪ್ರೀತಿಸಿ ನಂತರ ಮದುವೆಯಾದ ಉದಾಹರಣೆಗಳಿವೆ. ಮತ್ತೆ ಕೆಲವರು ಹೊರಗೆ ಬಂದು ಬಳಿಕ ಬೇರೆ ವ್ಯಕ್ತಿಯನ್ನು ಮದುವೆಯಾಗಿದ್ದಾರೆ. ಪ್ರೀತಿಸಿ ಮದುವೆಯಾದ ಕೆಲವರು ನಂತರ ವಿಚ್ಛೇದನವನ್ನು ಪಡೆದಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮುಗಿದ ಮೇಲೆ ಅಲ್ಲಿನ ಸ್ಪರ್ಧಿಗಳ ಜೀವನದ ಬಗ್ಗೆ ಅಭಿಮಾನಿಗಳ ಆಸಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಇದೀಗ ಜಾಹ್ನವಿ ಅವರಿಗೂ ಇದೇ ರೀತಿಯ ಪ್ರಶ್ನೆ ಎದುರಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ ಎಂದು ಹೇಳಿದ್ದಾರೆ. ನಾನು ಅಶ್ವಿನಿ ಹಾಗೂ ರಶ್ಮಿಕಾ ಇಂದಿಗೂ ಕ್ಲೋಸ್ ಆಗಿದ್ದೇವೆ. ನಾವು ಆಗಾಗ ಮಾತನಾಡುತ್ತೇವೆ. ಯಾವುದೇ ಮುಖ್ಯ ವಿಷಯ ಇದ್ದರೂ ಒಬ್ಬರನ್ನೊಬ್ಬರು ಸಂಪರ್ಕಿಸುತ್ತೇವೆ. ನಮ್ಮ ಮೂವರ ನಡುವೆ ಈಗಲೂ ಒಳ್ಳೆಯ ಸ್ನೇಹ ಇದೆ. ಇದರ ಜೊತೆಗೆ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತನಾಡಿದ ಜಾಹ್ನವಿ, ರಕ್ಷಿತಾ ಅವರು ತಮ್ಮ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿ ಹೋಗಿದ್ದಾರೆ. ಇದರ ಜೊತೆಗೆ ಗಿಲ್ಲಿ ಬಗ್ಗೆ ಮಾತನಾಡಿದ ಜಾಹ್ನವಿ, ಗಿಲ್ಲಿ ಗೆಲ್ಲಲು ನಾವು ಕೂಡ ಸಾಕಷ್ಟು ಸಹಕಾರ ನೀಡಿದ್ದೇವೆ. ಒಂದು ರಿಯಾಲಿಟಿ ಶೋ ಅಂದರೆ ಅಲ್ಲಿ ಸಿಹಿಯ ಜೊತೆಗೆ ಖಾರ ಮಸಾಲೆಯೂ ಇರಬೇಕು. ಒಬ್ಬರು ತುಂಬ ಅಮಾಯಕರಾಗಿ ಕಾಣಬೇಕಾದರೆ ಮತ್ತೊಬ್ಬರು ಕಠಿಣವಾಗಿ ಆಟ ಆಡಬೇಕು. ಆ ಪಾತ್ರವನ್ನು ನಾವು ನಿರ್ವಹಿಸಿದ್ದೇವೆ. ನಮ್ಮ ನಿಜವಾದ ಅಭಿಪ್ರಾಯಗಳನ್ನು ಹೇಳಿದ್ದೇವೆ. ಅದರಿಂದಲೇ ಗಿಲ್ಲಿ ಇನ್ನಷ್ಟು ಅಮಾಯಕರಾಗಿ ಜನರಿಗೆ ಕಾಣಿಸಿಕೊಂಡಿದ್ದರು. ಒಂದು ರೀತಿಯಲ್ಲಿ ಗಿಲ್ಲಿ ಗೆಲುವಿಗೆ ನಾವು ಕಾರಣ ಎಂದು ಹೇಳಬಹುದು. ಕೊನೆಯಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲಾದರೂ ಎಲ್ಲರೂ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ಮಾತನಾಡಿಕೊಂಡು ಒಳ್ಳೆಯ ಸಂಬಂಧ ಉಳಿಸಿಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ. ಆದರೆ ಹೊರಗೆ ಬಂದ ಮೇಲೂ ಕೆಲವರು ಎಲ್ಲದಕ್ಕೂ ನನ್ನನ್ನೇ ಕಾರಣ ಎಂದು ಹೇಳಿಕೊಡುತ್ತಿರುವುದು ಬೇಸರದ ವಿಷಯ ಎಂದು ಹೇಳಿದ್ದಾರೆ. ಜಾಹ್ನವಿಯವರ ಮಾತಿನ ಪ್ರಕಾರ ಬಿಗ್ ಬಾಸ್ ಮುಗಿದ ನಂತರ ಸಾಕಷ್ಟು ಜನ ನನ್ನನ್ನು ಸಂಪರ್ಕಿಸಿ ಈಗ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದೀರಿ ಎಂದು ಹೇಳುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ನಾನು ಅಶ್ವಿನಿ ಮತ್ತು ರಶ್ಮಿಕಾ ಅವರ ಜೊತೆ ಮಾತ್ರ ಕ್ಲೋಸ್ ಆಗಿದ್ದೇವೆ. ನಾವು ಆಗಾಗ ಮಾತನಾಡಿಕೊಳ್ಳುತ್ತೇವೆ. ಇದನ್ನು ಬಿಟ್ಟರೆ ಉಳಿದ ಸ್ಪರ್ಧಿಗಳೊಂದಿಗೆ ಈಗಲೂ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಯಾರೂ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.